ಸಿನಿಮಾ ಬಗ್ಗೆ ಹೇಳೋದಾದ್ರೆ ತ್ರಿವಿಕ್ರಮ್ ರಘು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ನಿರ್ದೇಶಕರ ಹತ್ರ ನಾನು ಕೇಳ್ತಾ ಇದ್ದೆ ಒಂದ್ ಲೈನ್ ಕತೆ ಹೇಳಿ ಅಂತ. ಅವರು ಏನೇ ಹೇಳಿದ್ರು ಒಂದ್ ಲೈನ್ ಕತೆ ಮಾತ್ರ ಹೇಳಲ್ಲ ಅಂದ್ರು. ಯಾಕಂದ್ರೆ ಒಂದ್ ಲೈನ್ ಕತೆ ಬಿಟ್ಕೊಟ್ರೆ ನಿಮ್ಗೆ ಅರ್ಥನೂ ಆಗೋದಿಲ್ಲ. ಜೊತೆಗೆ ಈ ಸಿನಿಮಾ ಒಂದು ಕ್ಷಣ ಚೂರು ಕಣ್ ಮಿಟ್ಕಿಸಿದ್ರು ಕೂಡ ಅರ್ಥ ಆಗದೆ ಇರೋ ಸಿನಿಮಾ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಇದೊಂದು ಮಹಿಳಾ ಪ್ರಧಾನ ಸಿನಿಮಾ, ಪತ್ತೇದಾರಿ ಸಿನಿಮಾ ಅಂತ ಹೇಳಿ. ಮೊದಲನೇದಾಗಿ ನಿರ್ದೇಶಕರಿಗೆ ಇಂಥದ್ದೊಂದು ಸಿನಿಮಾವನ್ನ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪರಿಚಯಿಸ್ತಿರೋದಕ್ಕೆ ಹಾರ್ದಿಕ್ ಕಂಗ್ರಾಚುಲೇಷನ್ಸ್ ಅಂಡ್ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಗುತ್ತಾ ಮುನಿ ಪ್ರಸನ್ನ ಅವರು, ಮುನಿ ವೆಂಕಟ್ ಚರಣ್ ಅವರು, ಹಾಗೆ ಆಗ್ಬೇಕು. ಹಾಗೆ ನೀರ್ಕಲ್ಲು ಶಿವಕುಮಾರ್ ಸರ್, ನಮ್ಮ ಮೂವರು ಅತಿಥಿಗಳು. ಎಸ್ ಸರ್. ಸರ್ ಒಂದ್ ಹೆಜ್ಜೆ ಮುಂದೆ ನಿಲ್ಬಹುದಾ? ಒಂದ್ ಹೆಜ್ಜೆ. ಎಸ್, ಓಕೆ. ಮೂವರಲ್ಲಿ ಯಾರಾದ್ರೂ ಲಾಂಚ್ ಅಂತ ಹೇಳಿದ್ರೆ ಸಾಕು. ಡಿಟೆಕ್ಟಿವ್ ತೀಕ್ಷ್ಣ, ಶೋರಿ ಲಾಂಚ್ ಅಂತ ಮೂವರು ಹೇಳಿದ್ರು ಓಕೆ. ಡಿಟೆಕ್ಟಿವ್ ತೀಕ್ಷ್ಣ ಲಾಂಚ್. ಡಿಟೆಕ್ಟಿವ್ ತೀಕ್ಷ್ಣ ಲಾಂಚ್. ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಇವತ್ತೊಂದು ಎರಡು ಸ್ಪೆಷಲ್ ಥಿಂಗ್ಸ್ ಆಗ್ತಾ ಇದೆ. ಮೊದಲನೇದು ಏನಂದ್ರೆ ಪುರುಷೋತ್ತಮ್ದು ಫಸ್ಟ್ ಪ್ರೊಡಕ್ಷನ್ ಮೂವಿ ಡಿಟೆಕ್ಟಿವ್ ತೀಕ್ಷ್ಣ, ಹಾಗೂ ನಮ್ಮೆಲ್ಲರ ನೆಚ್ಚಿನ ತಾರೆ ಪ್ರಿಯಾಂಕಾ ಮೇಡಮ್ ಅವರ 50ನೇಯ ಮೂವಿ ಸಿನಿಮಾ. ಸೊ ಇದು ಒಂದು ಇಂಥ ಮೂಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಒಂದು ತುಂಬ ಖುಷಿ ಕೊಡುವಂತಹ ಒಂದು ಸಂಗತಿ. ಹೇಳ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ನೋಡಬೇಕು. ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಹೇಳ್ತಾ ಎಲ್ಲಿ ನಾನು ಇದು ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಇಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಪೂರ ಅವರ ಏನಿದೆ ಅದು ಜೀವ ಪೂರ ಕೊಟ್ಟು ಇದು ಮಾಡಿದ್ದಾರೆ ಆ್ಯಕ್ಟಿಂಗನ್ನು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಪ್ಲೀಸ್. ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ಪ್ರಿಯಾಂಕಾ ಮೇಡಮ್ ಅವರ ಒಂದು ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿತ್ತು. ಓಕೆನಾ, ನಾವು ಇವತ್ತು ಕರ್ನಾಟಕದಲ್ಲಿದ್ದು ಸುಮಾರು ಭಾಷೆಯ ಒಂದು ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಮೇಡಮ್ ಅವರು ಒಂದು 5 ಭಾಷೆಯ ಸಿನಿಮಾನ ಮಾಡ್ತಾ ಇರ್ತಾರೆ. ಓಕೆನಾ, ಅದರಲ್ಲೂ ನಮ್ಮ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡದಲ್ಲಿ ಸುಮಾರು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹ ಮಾಡೋಣ, ಕನ್ನಡನ ಬೆಳೆಸೋಣ, ಉಳಿಸೋಣ. ಇವತ್ತು ಏನು ಈ ಡಿಟೆಕ್ಟಿವ್ ತೀಕ್ಷ್ಣ ನಮ್ಮ ಡೈರೆಕ್ಟರ್ ಆದಂಥ ನಮ್ಮ ತ್ರಿವಿಕ್ರಮ್ ಗುರು ಸರ್ ಏನು ಇವತ್ತು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನ ಒಂದು ಒಳ್ಳೆಯ ಸಕ್ಸಸ್ಫುಲ್ ಆಗಿ ಒಂದು ತೆರೆಯ ಮೇಲೆ ನೋಡೋದಕ್ಕೆ ಎಲ್ಲರೂ ರೆಡಿ ಆಗೋಣ. ಇವತ್ತು ಟ್ರೈಲರ್ ಏನು ನೋಡಿದ್ದೀವಿ, ಜಸ್ಟ್ ಟ್ರೈಲರ್. ಎಂಟೈರ್ ಮೂವಿ ನೋಡಿದಾಗ ನಮಗೆ ಯಾವ ಥರ ಇರಬಹುದು ಅದನ್ನು ಟ್ರೈಲರಲ್ಲೇ ನೋಡಿದ್ದೀವಿ. 100% ಇದು ಒಂದು ಒಳ್ಳೆ ಸಕ್ಸಸ್ ಆಗಿ ನಮ್ಮ ದೊಡ್ಡ ಸ್ಕ್ರೀನಲ್ಲಿ ನಾವು ನೋಡೋದಂತೂ ಖಂಡಿತ. ಯಾಕೆಂದರೆ ಇವತ್ತು ಸಿನಿಮಾ ಒಂದು ಎಫರ್ಟ್ ಅಂದರೆ ಅವರು ಹಾಕಿರುವಂಥ ಎಫರ್ಟ್, ಪ್ರತಿಯೊಬ್ಬರು ಅದರಲ್ಲಿ ಹಾಕಿರುವಂಥ ಎಫರ್ಟ್ಗೆ ಅದಕ್ಕೆ ತಕ್ಕನಂಗೆ ರಿಸಲ್ಟ್ ಕೊಡೋದು ನಮ್ಮ ಒಂದು ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನಾವು ಏನು ಈ ಮೂವಿನ ಒಳ್ಳೆಯದಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಪ್ರತಿಯೊಬ್ಬರು ಇಲ್ಲಿ ಏನು ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಮೂವಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿ ಅಂತ ನನ್ನ ಹಾರೈಸ್ತೇನೆ. ಫೀಲ್ ಇದೆ ಮ್ಯಾಮ್, ಅದಕ್ಕೇನೆ ಥ್ಯಾಂಕ್ ಯು ರಮೇಶ್ ಸರ್. ಶಿವಕುಮಾರ್ ಸರ್, ತಾವೇನು ಹೇಳ್ತೀರಿ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡಿದೆ. ತ್ರಿವಿಕ್ರಮ್ ರಘು ಚೊಚ್ಚಲ ಚಿತ್ರ ಅಂತ ನಿರ್ದೇಶನ ಮಾಡಿರೋ ಟ್ರೈಲರ್ ನೋಡಿದೆ. ತುಂಬ ನನಗೆ ಒಂಥರ ವಂಡರ್ ಅನ್ನಿಸ್ಬಿಡ್ತು. ಅದು ಮೇಡಮ್ ಅವ್ರದ್ದು ಆ್ಯಕ್ಷನ್ ಎಲ್ಲ ನೋಡ್ಬಿಟ್ಟು, ನಾನು ಆ್ಯಕ್ಚುಲಿ ಆ್ಯಕ್ಷನಲ್ಲೇ ನೋಡಿಲ್ಲ, ಅವ್ರು ನಾವು ಯಾವತ್ತೂ ನೋಡಿಲ್ಲ. ಆ ಆ್ಯಕ್ಷನ್ ನೋಡ್ಬಿಟ್ಟು ತುಂಬ ಇದನ್ನಿಸ್ತು. ಆಮೇಲೆ ಅವ್ರು ಕೇಳಿದೆ, ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ, ಕ್ಯಾಮ್ರಾ ವರ್ಕ್ ಆಗಲಿ ಕತೆ ಆಗಲಿ ಏನು ಅಂತ ಕೇಳಿದಾಗ ಅವರು ಎಡಿಟಿಂಗ್ ಟೇಬಲ್ ಕರ್ಕೊಂಡೋದ್ರು ನನ್ನ. ಒಂದು 2 days ಹೋಗಿದ್ದೆ ಅಲ್ಲಿ. ನೋಡಿದಾಗಂತೂ ಒಂದೊಂದು ಫ್ರೇಮು ತುಂಬ ಅದ್ಭುತ. ಅದು ಮೇಡಮ್ ಅವ್ರದ್ದು ಕತೆ ಇರ್ಬೋದು. ಮೇನ್ಲಿ ನಾನೊಬ್ಬ ಪತ್ರಕರ್ತನಾಗಿ ತುಂಬ ಪತ್ರಿಕೆಗಳಿಗೆ ನಾನೊಬ್ಬ ಕತೆಗಾರ, ಕತೆಗಳನ್ನ ಬರೆದಿದ್ದೀನಿ, ತುಂಬ ಪತ್ರಿಕೆಗಳು ಪ್ರಕಟ ಆಗಿದೆ. ಆ ಕತೆ ಇದೆಯಲ್ಲ, ಆ ಕತೆನ ಚಿತ್ರಕತೆಗೆ ಒಗ್ಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ತುಂಬ ಡಿಫ್ರೆಂಟ್ ಇದೆ, ತುಂಬ ವಂಡರ್ ಅನ್ನಿಸ್ತು ನನಗೆ. ಆ ಕತೆ ಏನಂದ್ರೆ, ಒಂದು ಪ್ರೇಕ್ಷಕರನ್ನ ಸೀಟಿನ ತುದಿಗೆ ಕರ್ಕೊಂಡು ಕೂಡಿಸ್ತಕ್ಕಂಥ ಒಂದು ಕತೆ. ಆ ಕತೆನ ಚಿತ್ರಕತೆ ಮಾಡಿರೋ ಶೈಲಿ, ಯಾವುದೇ ಕತೆ
ಆಮೇಲೆ ಚಿತ್ರಕಥೆ ಆಗುವಾಗ ಅದು ತುಂಬಾ ಒಂದ್ ರೀತಿ ಜಾಳ್ ಆಗ್ಬಿಡುತ್ತೆ. ಕತೆ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಚಿತ್ರಕಥೆಗೆ ಹೋಗೋಷ್ಟೊತ್ತಿಗೆ ಅದು ತುಂಬಾ ಒಂದ್ ರೀತಿ ಏನ್ ಹೇಳ್ಬೋದು ಅಂದ್ರೆ ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕಥೆನ ಚಿತ್ರಕಥೆಗೆ ಒಗ್ಗಿಸ್ಕೊಂಡು ಅದನ್ನ ತಗೊಂಡೋಗಿರೋ ರೀತಿ ತುಂಬಾ ನನಗೆ ಇಷ್ಟ ಆಯ್ತು. ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡಿದ್ರೆ ಒಂದೊಂದು ಫ್ರೇಮು ತುಂಬಾ ವಂಡರ್ ಹಂಗನಿಸ್ತು. ಆಮೇಲೆ ಮೇನ್ಲಿ ಯಾರು ಛಾಯಾಗ್ರಹಣ ಮಾಡಿರೋರು, ಕ್ಯಾಮ್ರಾಮನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಿರ್ದೇಶಕರು ಕತೆ ಇರ್ಬೋದು, ಚಿತ್ರಕಥೆ ಇರ್ಬೋದು, ಅದನ್ನ ಹೇಳ್ಕೊಂಡೋಗಿರೋ ರೀತಿ ಇದೆಯಲ್ಲ, ಅದನ್ನು ತುಂಬಾ ವಿಶೇಷ ಅನ್ನಿಸ್ತು ನನಗೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಇತ್ತು ಅಂದ್ರೆ ಒಬ್ಬ ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾಳೆ. ಅದೇ ಕೆಟ್ಟ ಬುದ್ಧಿ ಇತ್ತು ಅಂದ್ರೆ ಒಂದು ಕ್ಯಾರೆಕ್ಟರ್ ಹುಡ್ಕತ್ತೆ. ಅವರ ನಡುವೆ ಬುದ್ಧಿಯಲ್ಲೇ ಒಂದು ಪೈಪೋಟಿನ ತಗೊಂಡೋಗುವಂಥ ಕತೆ. ಒಂದು ಮುಖ್ಯವಾಗಿ ಏನಪ್ಪ ಹೇಳ್ತೀನಿ ಅಂತಂದ್ರೆ, ಇಡೀ ಕತೆ ಸಾರಾಂಶ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಕಥೆನ ಜಡ್ಜ್ ಮಾಡೋದು ತುಂಬ ಕಷ್ಟ. ಕಥೆನ ನಾನು 1 ವರ್ಷ ಕೂಡ ಕಥೆನ ಮಾಡ್ತಾ ಹೋದೆ. ಬಟ್ ಸಿನಿಮಾನು ಅಷ್ಟೇ ನಾವು ತುಂಬ ಡಿವೈಡ್ ಆಗಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಪ್ರತಿ ಪೋರ್ಷನ್ ಕೂಡ ಬೇರೆ ಬೇರೆ ಥರನೇ ಮಾಡಬೇಕಾಯ್ತು. ಪ್ರತಿ ವರ್ಗನೂ ಕೂಡ ಪ್ರತಿಯೊಂದು ಸೆಟ್ ಹಾಕಬೇಕಾಗುತ್ತೆ. ಈಗ ಈ ಸಿನಿಮಾಗೆ ಸೆಟ್ ಆಗಿರೋರಪ್ಪ ಅಂದ್ರೆ ನವೀನ್ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಜೀಕರಣ ಮಾಡಿದ್ರು. ಒಂದು ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳಾಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು. ರಿಚ್ ಆಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರನ್ನು ನೆನಪಿಸ್ಬೇಕು ಅಂತಂದ್ರೆ, ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದನೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ವಿಧಿ ಏನಪ್ಪ ಅಂದ್ರೆ ಅವರಿಂದನೇ ಇದು ರಿಲೀಸ್ ಮಾಡ್ಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದ್ರೆ ಇವತ್ತು ಸಿನಿಮಾ ಆಗ್ತಿರ್ಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್. ಯಾಕಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಷ್ಟೇ ಡೈರೆಕ್ಟ್ರನ್ನ ಕರ್ಕೊಂಡ್ಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನನ್ನ ಬಗ್ಗೆನೇ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನೀಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟ್ ಎಲ್ಲ ಸಮಯ ಸಿಕ್ಕರು ಮಾತಾಡಿದ್ದೀನಿ. ಒಳ್ಳೆದಾಗಿ ಜಯದುರ್ಗ ಮಾತಾ 3 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ ಮಾತ್ರ ಹತ್ರ ತಗೊಳ್ಳಿ ಸರ್. ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರು ಹೇಗೆ ಮಾಡ್ತಿದ್ರು ಅಂದರೆ, ನನಗೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಿಂಗೆ ಏನು ತಿಂತೀಯಾ, ಏನು ಬಿಡ್ತೀಯಾ ಎಲ್ಲನೂ ಕೇಳ್ಕೊಂಡು ತರಿಸಿರೋದು. ಊಟ ಕೊಟ್ಬಿಟ್ಟು ಟೇಬಲ್ ಮೇಲೆ ಕೂರಿಸ್ಕೊಂಡು ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಡ್ರೀಮ್ ಹೇಗೆ ಕಟ್ಟಬೇಕು ಅನ್ನೋದು ಪ್ರತಿಯೊಂದೂ ಬಿಡ್ತಿರಲಿಲ್ಲ. ಆಮೇಲೆ 15ರಿಂದ 16 ವರ್ಷ ಎಡಿಟಿಂಗ್ ಚೇಂಜ್ ಆಗಿದೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನು ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ, ಮತ್ತು ತುಂಬ 100 ಜನ 200 ಜನ ಸಿನಿಮಾ ಅದನ್ನು ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಾನು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ, ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ, ಹಾಗೆ ಆಗುತ್ತೆ ಅದು. ಮತ್ತು ಈಗ ಅವಕಾಶ ಕೊಟ್ಟಂಥ ರಘು ಸರ್ಗಾಗಲಿ, ಪ್ರೊಡ್ಯೂಸರ್ಗಳಾಗಲಿ, ಮತ್ತು ನಮ್ಮ DOP ಮನು ಅವರು, ಮತ್ತು ಮ್ಯೂಸಿಕ್ ಅವರು, ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಏನು ಮಾಡ್ತಿದ್ರು ಅಂದರೆ, ಡೈರೆಕ್ಟರ್ 21 ವರ್ಷ ಎಡಿಟ್ ಮಾಡಿ ಕಳಿಸೋರು. ತಿರ್ಗಾ ನಾಳೆ ಅದು ಏನು ಯೋಚನೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ತಿರ್ಗಾ ಬಾಪ ಅನ್ನೋರು, ತಿರ್ಗಾ ಕಳಿಸ್ಕೊಳ್ಳೋದು. ಅದು ಒಂದು ಸೀನ್ನೇ ಮಿನಿಮಮ್ ಒಂದು 5-6 ಥರ ಎಡಿಟ್ ಮಾಡಿಸೋರು. ಆಮೇಲೆ ಈ ಸಿನಿಮಾದ ಏನು ಅಂತಂದರೆ, ಸ್ಟಾರ್ಟಿಂಗ್ 10 ನಿಮಿಷ ನೋಡಿಲ್ಲ ಅಂದರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಮತ್ತು ತುಂಬ ಸ್ಪೀಡ್ ಕಟ್ಟಿದೆ. ಮತ್ತು ಇದನ್ನ ತುಂಬ ಬುದ್ಧಿವಂತಿಕೆಯಿಂದ ರಘು ಸರು ತುಂಬ ಬುದ್ಧಿವಂತಿಕೆ ತಲೆ ಓಡಿಸಿದ್ದಾರೆ ಅಷ್ಟು. ಯಾಕಂದರೆ ಒಂದು ಹಂತದಲ್ಲಿ ಒಂದು ಹಂತದಲ್ಲಿ ಈ ಸಿನಿಮಾನ ಇವತ್ತು ತುಂಬ ಜನಕ್ಕೆ ಕತೆ ಸ್ಕ್ರೀನ್ ಪ್ಲೇ ಹೋಗುತ್ತೆ ಅಂತ ಯಾರು ನೋಡಿಲ್ಲ. ಟೀಮ್ ರಘು ಸರು, ಸೆನ್ಸಾರ್ ಅವರು, ಒಂದಷ್ಟು ಜನ ಪ್ರೊಡ್ಯೂಸರ್ ನೋಡಿದ್ದಾರೆ. ಕತೆ ಮಾತ್ರ ಪ್ರೊಡ್ಯೂಸರು ರಘು ಸರು, ಮೇಡಮ್ ಅವ್ರಿಗೆ ಮಾತ್ರ ಗೊತ್ತಿತ್ತು. ಒಂದು ಹಂತದಲ್ಲಿ ಏನು ಮಾಡ್ತಿದ್ದಾರೆ ರಘು ಸರು, ಏನೇನೋ ಆಗಿ ಟೀಮ್ ಅಂದರೆ ಡಿಸ್ಟರ್ಬೆನ್ಸ್, ಏನು ಮಾಡ್ತಾ ಇದ್ದಾರೆ ಇವನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಪ್ರೊಡ್ಯೂಸರ್ ಮನೆ ಹೋಗಿ ಪ್ರೊಡ್ಯೂಸರ್ಗೆ ಪ್ರತಿಯೊಂದು ಸೀನು ಎಡಿಟ್ ಮಾಡಿ ತೋರಿಸಿ ಸ್ಕ್ರೀನ್ ಪ್ಲೇ ಮಾಡಿದ್ರು ರಘು ಸರ್. ಇಂಥ ಅದ್ಭುತ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಇದು ಆಗುತ್ತೆ ಯಾವಾಗ ನಿಮ್ ಟಿಫನ್ ಊಟ ಕೊಟ್ಟರೆ ಅವಲ್ಲಿ ಇಲ್ಲ, ಅದು ಏನಂತಂದ್ರೆ ಪ್ರೀತಿ. ಬಟ್ ಕೆಲವು ಕಾರಣದಿಂದ ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ
ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿರ್ಮಾಪಕರೇ, ಆಲ್ ದಿ ವೆರಿ. ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದ್ರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ. ಎಲ್ರಿಗೂ ಸ್ವಾಗತ. ನನ್ನ ಭಾಳಷ್ಟು ಪತ್ರಿಕಾ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಎಲ್ಲ ನನಗೆ ಚಿರಪರಿಚಿತ ಮುಖಗಳೇ. ನಮ್ಮ ಹಿರಿಯ ಸ್ನೇಹಿತರುಗಳು ಬೇಕಾರು ಜನ ಇದ್ದಾರೆ. ವಾಸು ಸರ್, ಜಗದೀಶ್ ನಮ್ಮರ ಒಟ್ಟಿಗೆ ಕೆಲಸ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು. ನಾಗೇಶ್ ಕುಮಾರ್ ಇದ್ದಾರೆ, ಮನು, ಮೋಕ್ಷೇಂದ್ರ ಆ್ಯಂಡ್ ಮಿಕ್ಕ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಇನ್ನೂ ಮಾತಾಡೋರಿದ್ದಾರೆ, ಮೇಡಮ್ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡ್ತಾರೆ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು ಮಹಿಳಾ ಪತ್ತೆದಾರಣಿ, ಇದ್ರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸಿದೆ. ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಭಾಳಷ್ಟು ಜನ ಬಂದರು. ಏನಿವೆ, ಜಸ್ಟು ಅವರನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ, ಅಂದರೆ ಈ ಜಾನರ್ ಹೆಂಗೆ ಶುರುವಾಯಿತು, ಆ್ಯಕ್ಚುಯಲ್ ರಿಯಲ್ ಲೈಫಲ್ಲಿ ಆ ಥರದವ್ರು ಬೇಕಾದ ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆನೂ, ಅಂದರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಅಫ್ಕೋರ್ಸ್ ನಾನು ಸುಮಾರು ಹೆಸರುಗಳು ಮರೆತಿರ್ಬೋದು ಅಥವಾ ಜ್ಞಾಪಕ ಇಲ್ಲದೆ ಇರ್ಬೋದು. ನನಗೆ ಜ್ಞಾಪಕ ಇದ್ದಾಗೆ ಮಾಲಾಶ್ರೀ ಅವರು ಈ ಥರದೊಂದು 2-3 ಸಿನಿಮಾಲಿ ಪೊಲೀಸ್ ಪಾತ್ರಗಳು ಮಾಡಿದರು. ಲೇಡಿ ಕಮಿಷನರು, ಲೇಡಿ ಪೊಲೀಸ್, ಯುವತಿ ಸಾರ್ಟ್ ಆಫ್ ಡಿಟೆಕ್ಟಿವ್ ಮಾಡಿದರು. ನಾನೊಂದು ಸಿನಿಮಾ ಮಾಡಿದ್ದೆ, ಡಾಟರ್ ಆಫ್ ಪಾರ್ವತಮ್ಮ ಅಂತ. ಐ ಥಿಂಕ್ ಹರಿಪ್ರಿಯ ಶಿವತಿ ಸಾರ್ಟ್ ಆಫ್ ಡಿಟೆಕ್ಟಿವ್. ಆಮೇಲೆ ನೀವು ಮಾಡಿದ್ರಿ. ಇದಕ್ಕೆ ಹಿಂದೆ ನಿಮ್ಮ ದೇವಕಿ ಸಿನಿಮಾದಲ್ಲಿ ಬರ್ತದೆ ಪ್ರೈವೇಟ್ ಡಿಟೆಕ್ಟಿವ್. ಅಫ್ಕೋರ್ಸ್ ಕತೆ ಈ ಬಂದು ಹೋಗಿರೋದನ್ನ ಹೇಳ್ಬೋದು. 2 ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಕಿಲ್ಲರ್ಸ್ನ ಹುಡುಕಾಟ ಮಾಡುವಂಥ ಅಲ್ಲ, ಹಾಂ, ಅದೇ ತಾಯಿ. ಬಟ್ ಹೌ ಶಿ ಅವರು ಕಂಡು ಹಿಡಿದ್ರು ಅಂತ, ಅಂದರೆ ಯು ಕ್ಯಾನ್ ಸೇ ಯು ಡಿಟೆಕ್ಟೆಡ್ ದಿ ಕೇಸ್. ಯಾ, ದಟ್ಸ್ ವಾಟ್. ಆ್ಯಂಡ್ ಆಫ್ಕೋರ್ಸ್ ಡಿಟೆಕ್ಟಿವ್ ತೀಕ್ಷ್ಣ, ಟೈಟ್ಲಲ್ಲೇ ಇದೆ ತೀಕ್ಷ್ಣ ಅಂತ, ಅಂದರೆ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್. ಸೊ ಅಂದರೆ ಚುರುಕು ಬುದ್ಧಿ, ತೀಕ್ಷ್ಣ ಬುದ್ಧಿ. ಒಂದು ಅಂದರೆ ಏನು, ಇವರು ಯಾವುದೋ ಒಂದು ಮರ್ಡರರು ಆ ಥರದ್ದು ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ನ್ಯಾಚುರಲಿ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್ ಇದ್ದರೆ ಆ ಕಿಲ್ಲರು ಅಥವಾ ಯಾರು ಇರ್ತಾರೆ ಖಂಡಿತವಾಗ್ಲೂ ತೀಕ್ಷ್ಣ ಬುದ್ಧಿ ಇರಲೇಬೇಕು ಅವ್ರಿಗೆ. 1 ಸ್ಟೆಪ್ ಅಹೆಡ್ ಆಫ್ ದಿ ಕ್ರೈಮ್ ಆರ್ ದಿ ಪೊಲೀಸ್. ಅದೊಂದು. ಸೊ ಆ ಜಾನರಿನ ಕತೆ ನಾವು ಅಫ್ಕೋರ್ಸ್ ನಾನು ಇದರಲ್ಲಿ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ ಇರ್ತಾರೆ ಅಂತಂದರೆ, ನಮಗೆ ಗೊತ್ತಿದ್ದಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಸ್ ಕಂಡುಹಿಡಿಬೇಕಾದ್ರೆ ಜನರಲಿ ಲಾಟ್ ಆಫ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ. ಇನ್ ಪಬ್ಲಿಕ್ ಇನ್ಫಾರ್ಮರ್ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ಅಂಗಡಿ ಇಟ್ಟಿರೋರು, ಆಟೋ ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಚಪ್ಪಲಿ ಹೊಲಿಯೋರು, ಈ ಥರ ಕಾಮನ್ ಪೀಪಲ್. ಅವರ ಹೆಲ್ಪ್ ತಗೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಇಲ್ಲಿ ಬರ್ತಾರೆ ಕಂಡು ಹಿಡಿಯೋದಕ್ಕೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕೇಸ್ ಅಂದರೆ ಮೇಜರ್ದು ಯಾವ್ದಾದ್ರು ಕ್ರೈಮ್ ಕಂಡು ಹಿಡಿಬೇಕಾದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಅವರ ಹೆಲ್ಪನ್ನು ತಗೋತಾರೆ, ವಿಚ್ ಇಸ್ ನಾರ್ಮ್ ಇನ್ ಎವ್ರಿವೇರ್ ಆಲ್ ಓವರ್ ದಿ ವರ್ಲ್ಡ್. ಸೊ ಆ ಥರ ಇಂಡಿಯಾದಲ್ಲೂ ತಗೋತಾರೆ. ಆ ಥರದ ಹೆಲ್ಪ್ ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ ಹೂ ಇಸ್ 100 ಕೇಸ್ಗಳನ್ನು ಕಂಡು ಹಿಡಿದಿರುವಂಥ
ಡಿಟೆಕ್ಟಿವ್ ತೀಕ್ಷ್ಣ ಅವ್ರನ್ನ ಈ ಒಂದು ಮಹತ್ತರವಾದ ಕೇಸ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಶಿ ಫೈಂಡ್ಸ್ ಅವರು ಅದನ್ನು ಕಂಡು ಹಿಡಿತಾ ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ, ಪ್ರಖ್ಯಾತ ವ್ಯಕ್ತಿಗಳಿದ್ದಾರೆ ಅಂತ ಕಂಡುಹಿಡಿಯುವಂಥ ಒಂದು ಶಾರ್ಟ್ ಅಲ್ಲಿ ಹೇಳ್ಬೋದು. ಅಂದರೆ ಕತೆ ಅಫ್ಕೋರ್ಸ್ ಅವರು ನಾವು ತೆರೆ ಮೇಲೆ ನೋಡಬೇಕು. ಸೊ ಇಷ್ಟು ಹೇಳ್ತೀನಿ. ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನಮಗೂ ಭಾಳ ಖುಷಿ ಆಯಿತು. ಟೆಕ್ನಿಕಲಿ ಅಫ್ಕೋರ್ಸ್ ನಾನು ಶೂಟಿಂಗ್ನಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಆದಾಗೆ ಯಂಗ್ ಟೀಮ್ ಇತ್ತು. ಈ ಒಂದು 4 ನಿಮಿಷದ ಹೈಲೈಟ್ಸ್ ನೋಡಿದ ಮೇಲೆ ಒಂದು ಟೆಕ್ನಿಕಲಿ ಬ್ಯೂಟಿಫುಲ್, ವಿಷುವಲಿ ವೆರಿ ಬ್ಯೂಟಿಫುಲ್ ಆಗಿದೆ. ಎಡಿಟಿಂಗ್ ಶಾರ್ಪ್ ಎಡಿಟರ್ ಇದ್ದಾರೆ, ಅವ್ರು ಹೇಳಿದರು. ಮ್ಯೂಸಿಕ್ ಅದಕ್ಕೆ ತಕ್ಕನದ್ದೆಲ್ಲ ಇದೆ. ಅಂದರೆ ತ್ರಿವಿಕ್ರಮ್ ಮೊದಲನೇ ಸಿನಿಮಾದಲ್ಲಿ ಒಂದು ಏನನ್ಸಿತ್ತು ಅಂದರೆ ಈ ವಾಸ್ ವೆರಿ ಅವ್ರು ಶ್ಯೂರ್ ಆಗಿದ್ರು. ನಾವು ಅವರ ಕತೆ ಹೇಳೋ ರೀತಿಯಲ್ಲಿ ಇದರಲ್ಲಿ ಯಾವುದೇ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀನಿ, ಯಾವುದೇ ಡೌಟು ಆ ಥರದ್ದು ಏನೂ ಇರಲಿಲ್ಲ. ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು ಅವರ ಥಾಟ್ಸ್ನಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ರೊಬ್ಬರು ಹೆಸರು ಹೇಳಿದ್ರೆ ನಾನು ತುಂಬ ಟೈಮ್ ತೊಗೊಳ್ತೀನಿ. ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಫೋನಲ್ಲಿ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾ ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನಕ್ಕೆ ಫೋನ್ ಮಾಡಿದ್ರು ಆ ಮಾತಕ್ಕೆ ಮಾಡ್ತಾ ಇದ್ವಿ. ಅವ್ರು ಹಂಗೆಲ್ಲ ಫೋನ್ ಮಾಡಿ ರೋಬೋ ಎಲ್ಲಿದ್ದೀರಾ, ಹೌದು ಹಿಂಗೆ ಹಂಗೆ ಟಕ್ಕನ್ ಕಟ್ ಮಾಡ್ತಾರೆ ಸರ್ ಅಂತ. ಮತ್ತೆ ನಾನು ಮಾತಾಡೋಲ್ಲ, ಅವ್ರು ಏನು ಬೇಕೋ ಅದು ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನೇನೋ ಮಾತಾಡ್ಬೇಕಂದ್ರೆ ಮತ್ತೆ ಫೋನ್ ಮಾಡಬೇಕು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೈಂಡ್ ಏನು ಬೇಕೋ ಅದು ಮಾತ್ರ ಮಾಡ್ತಾರೆ. ಸೊ ಈ ಮೂವಿ ಸೀರಿಯಲ್ ಥರ ಇರಲ್ಲ, ತುಂಬ ಶಾರ್ಟ್ಕಟ್ಟಲ್ಲಿ ಎಡಿಟರ್ ಹೇಳೋ ಥರ ಫುಲ್ ಫಾಸ್ಟ್ ಇರುತ್ತೆ. ಒಂಚೂರು ನೀವು ಅಲ್ಲಿದ್ರೂ ನಿಮಗೆ ಕತೆ ಅರ್ಥ ಆಗಲ್ಲ. ಸೊ ಆ ಥರ ಸ್ಪೀಡ್ ಕಟ್ಟಲ್ಲಿ ಮಾಡಿದ್ದಾರೆ. ಇದು ಟೀಸರ್ ನೋಡ್ಬೋದು, ಅದನ್ನು ನಿಮಗೆ ಗೊತ್ತಾಗಿದೆ. ಮತ್ತೆ ನಮ್ಮದು ಮೇಡಮ್ ಅವ್ರಿಗೆ ಹೇಳಬೇಕು, ಯಾಕಂದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಒನ್ ಮೋರ್ ಮೂವಿ. ಅವ್ರ ಡೆಡಿಕೇಶನ್ ನಾನು ನೋಡಿದ್ದೀನಿ. ಇನ್ನೊಂದು ಮೂವಿಯಲ್ಲಿ ಇಬ್ರು ಒಂದು ಫೈಟ್ ಮಾಡಿದ್ವಿ. ನಾವು ಹುಡುಗರು ಫೈಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡ್ತೀವಿ, ಹಿಂಗೆ ಮಾಡ್ಬೋದಾ ಹಿಂಗನ್ನೋ ಹರ್ಟ್ ಆಗುತ್ತಾ ಅಂತ. ಅವ್ರು ಹಂಗೆಲ್ಲ ಬಂದು ಇದು ಮಾಡೋಣ ಮಾಡೋಣ ಆ ಥರ ಡೆಡಿಕೇಶನ್ ಮಾಡ್ತಾರೆ. ಮತ್ತೆ ನಾವು ಹೊಡಿಬೇಕಂದ್ರೆ ಅವ್ರು ನಾನು ಕೇಳ್ತಾರೆ, ಸರ್ ಹಿಂಗೆ ಓಕೆನಾ ಇದು ಅಂತ. ಬೇರೆಯವ್ರಿಗೆ ಅವ್ರು ಕೇರ್ ತಗೊಂತಾರೆ, ಅವ್ರ ಬಗ್ಗೆ ಅವ್ರು ಅದು ಯೋಚನೆ ಮಾಡಲ್ಲ, ಮಾಡ್ತೀನಿ ಅಂತ. ಸೊ ಅಂತ ಅವ್ರ ಡೆಡಿಕೇಶನು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್. ಐ ಆಮ್ ಶೇರಿಂಗ್ ಒನ್ ಆಫ್ ಕ್ಯಾರೆಕ್ಟರ್ ಇನ್ ಯುವರ್ ಮೂವಿ. ಸೊ ಇದು 50th ಮೂವಿ. 100% ಇದು ಒಂದು ಗೋಲ್ಡನ್ ಮೂವಿನ ಇರುತ್ತೆ ಮೇಡಮ್ಗೆ. ನಮ್ದು ಕನ್ನಡ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ, ಯಾಕಂದ್ರೆ ಹೀರೋಯಿನ್ ಓರಿಯೆಂಟೆಡ್ ತುಂಬ ಕಮ್ಮಿ ಮೂವಿ ಬರ್ತಾ ಇದೆ. ಬಟ್ ಬರೋ ಮೂವಿ ಎಲ್ಲ ಇವಾಗ ಇನ್ನೂ ಜಾಸ್ತಿ ಬರಬೇಕು. ಯಾಕಂದ್ರೆ ತುಂಬ ಹೀರೋಯಿನ್ಸ್ಗಳು ಬೇರೆ ಸಾಂಗ್ಸ್ಗಳಿಗೆ ಮತ್ತೆ ರೊಮ್ಯಾನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೀರೋಯಿನ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋ ತ್ರಿವಿಕ್ರಮ್ ರಘು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಮ್ಮ ಥರ ಟ್ಯಾಲೆಂಟ್ ಅವ್ರಿಗೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಮ್ಮ ಕ್ಯಾರೆಕ್ಟರ್ ಹೆಂಗಂದ್ರೆ ಯಾರು ಯೋಚನೆ ಮಾಡಿದ್ರು ನಮ್ದು ನಾರ್ಮಲಾಗಿ ಯೋಚನೆ ಮಾಡಲ್ಲ. ಆ ಥರನೇ ಅವ್ರಿಗೂ ರೋಬೋ ಬಂದ್ರ ಅವ್ರು ಹಿಂಗೆ ಮಾಡೋಣ ಅಂತ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾರೆ. ಸೊ ಈ ಮೂವಿ ನಾನು ಆ್ಯಕ್ಟ್ ಮಾಡೋ ಒಂದು 2-3 ಡೇಸ್ ನಾನು ಶೂಟಿಂಗಲ್ಲಿ ನಾನು ಊಟನೇ ಮಾಡಲ್ಲ, ಮನೇಲೇ ಊಟ ಮಾಡಲ್ಲ, ಶೂಟಿಂಗ್ ಸ್ಪಾಟ್ಲಿ ಊಟ ಮಾಡಲ್ಲ. ಏನಕ್ಕಂದರೆ ನನಗೊಂದು ಈ ಮೂವಿಲಿ ನೀವು ನೋಡಿರ್ಬೋದು, ಒಂದು ಗೋಲ್ಡ್ ಟೀತ್ ಹಾಕಿದ್ದಾರೆ. ಅದು ಒರಿಜಿನಲ್ ಆಗಿ ಆಗಬೇಕು, ಅದು ಫಿಟ್ಟಿಂಗ್ ಸಿಗಲ್ಲ, ಅದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಂಟಲ್ಗೆ ಹೋಗಿ ಹಂಗೆ ಫಿಕ್ಸ್ ಮಾಡಿಬಿಟ್ರು. ನಾನು ಬಾಯಿ ಕ್ಲೋಸೇ ಮಾಡೋಕ್ಕಾಗಲ್ಲ, ಸೊ ಏನು ತಿನ್ನಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಆಯ್ತು. 3 ಡೇಸ್ ಅಂತ ಬರೀ ನೀರು ಕೊಟ್ಟು ಜ್ಯೂಸ್ ಕೊಟ್ಟು ನಾನು ಈ ಮೂವಿನ ಆಕ್ಟ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಸೊ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ, ನಮ್ಮ ಕ್ಯಾರೆಕ್ಟರ್ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇನ್ನೂ ಈ ಮೂವಿ ಥಿಯೇಟರ್ಗೆ ಬಂದು ಎಲ್ಲರೂ ನಿಮ್ ಸಪೋರ್ಟ್ ಮಾಡಿ ಈ ಕನ್ನಡ ಚಿತ್ರದ ಹಿಟ್ ಮೂವಿ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನನ್ಗೆ ನಂಬಿಕೆ ಇದೆ. ಕಲಾವಿದರು ಪ್ರಿಯಾಂಕಾ ಮೇಡಮ್ ಹಾಗೆ ರಘು ಸರ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಪಾತ್ರ ಹೇಳಬೇಕಂದ್ರೆ, ರಘು ಸರ್ ನನಗೆ ಆಫೀಸಿಗೆ ಕರೆದ್ಬಿಟ್ಟು, ಸರ್ ಈ ಕೂದಲು ಹೀಗೆ ಇರುತ್ತೋ ಅಥವಾ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಸರ್ ಯಾಕೆ ಸರ್ ಅಂದೆ. ಇಲ್ಲ, ಇದರಲ್ಲಿ 2 ಪಾತ್ರ ಇದೆ.
ಒಂದು ಮೇನ್ ವಿಲನ್ನು, ಇನ್ನೊಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತೇಳಿ. ಸರ್ ನಾನು ವಿಲನ್ನೇ ಮಾಡ್ತೀನಿ ಸರ್, ನಾನು ಸಪೋರ್ಟಿಂಗ್ ಮಾಡಲ್ಲ ಅಂದೆ ಅಲ್ವಾ ಸರ್. ಅವಾಗ ಸರಿ ಹಾಗಿದ್ರೆ ಈ ಗೆಟಪ್ ಹೀಗೆ ಇರಲಿ ಅಂತಂದ್ರು. ಇದರಲ್ಲಿ ನನ್ನ ಪಾತ್ರ ವಾಲಿ ಅಂತ ಹೇಳಿ. ಈ ಸಿನಿಮಾದಲ್ಲಿ ಪಾತ್ರನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಮುಖ್ಯವಾಗಿ ಪ್ರಿಯಾಂಕಾ ಮೇಡಮ್ ಅವ್ರ ಜೊತೆ ನಾನು ಫೈಟ್ ಮಾಡ್ಬೇಕಾದ್ರೆ ನನಗೆ ಒಂದ್ ಕಡೆ ಹೆದರಿಕೆ ಇತ್ತು, ಎಲ್ಲಿ ನಾನು ಅವರಿಗೆ ಅಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಹರ್ಟ್ ಮಾಡ್ಬಿಡ್ತೀನೋ ಅಂತೇಳಿ. ಬಟ್ ಮೇಡಮ್ ಎಷ್ಟು ಸಪೋರ್ಟ್ ಮಾಡೋದು ಅಂತಂದ್ರೆ, ನೀವು ಅಲ್ಲಿಗೆ ಯಾಕ್ರಿ ಒದಿತಾ ಇದ್ದೀರಾ, ಕರೆಕ್ಟಾಗಿ ಒದಿಬೇಕಾದ ಪೋರ್ಷನ್ಗೆ ಒದಿರಿ ಅಂತೇಳಿ. ನಿಜವಾಗ್ಲೂ ಮೇಡಮ್ಗೆ ಒಂದ್ಸಲ ಬೆನ್ನಿಗೆ ಒದಿಬೇಕಾದ್ರೆ ಜೋರಾಗಿ ಓದ್ಬಿಟ್ಟಿದೆ. ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬಟ್ ಅಷ್ಟು ಸಪೋರ್ಟಿವ್ ಆಗಿ ಜೊತೆಯಲ್ಲಿ ಕೆಲಸ ಮಾಡುವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ನಾವು ತುಂಬಾ ವರ್ಷದಿಂದ ನೋಡಿದೀವಿ, ಆದ್ರೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗ್ತಲ್ಲ, ರಿಯಲಿ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಶ್ರೀಧರ್ ಸರ್, ಅವ್ರ ಜೊತೆ ಆಲ್ರೆಡಿ ಇದು ಇನ್ನೊಂದು ಮೂವಿ, ನಂದು ಮೊದಲನೇ ಮೂವಿನಲ್ಲಿ ನನ್ನ ಮಾವನಾಗಿ ಮಾಡಿದ್ರು ಅಲ್ವಾ ಇದು ಸರ್. ಮತ್ತೆ ಇನ್ನು ಅರುಣಮ್ಮನ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅವ್ರು ನನಗೆ ತಾಯಿ ತರ. ಸುಮಾರು ಸಿನಿಮಾಗಳು ಮಾಡಿದೀವಿ, ಸೀರಿಯಲ್ಲು ಮಾಡಿದೀವಿ. ಸೊ ಹಾಗಾಗಿ ಇನ್ನ ರೋಬೋ ಗಣೇಶ್ ನನಗೆ ಹಳೆಯ ಪರಿಚಯ, ಬಟ್ ರೋಬೋ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ. ನೆನ್ಪಿದ್ದೀನ ಲೂಟಿ ಲೂಟಿ ನನ್ನೇ ನಾನು ಮಿರರ್ ನೋಡಿದ್ರೆ ಕಂಡಿಡಿಕಾಗಲ್ಲ, ಡಿಫ್ರೆಂಟ್ ಗೆಟಪ್ ಅಲ್ಲಿ ಬಂದ್ಬಿಟ್ಟು. ಲೂಟಿನಲ್ಲಿ ನಾನು ಮ್ಯಾನೇಜರ್ ಆಗಿ ಮಾಡಿದಾಗ ಇವರು ಒಂದು ಕಳ್ಳನ ಪಾತ್ರ. ತೀಕ್ಷ್ಣ ತಂಡದವರೇ, ಪ್ರಿಯಾಂಕಾ ಮೇಡಮ್ ರವರೇ, ನಿರ್ದೇಶಕರೇ, ಎಲ್ರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಈ ಮೂವಿಯಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ನಾನು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡಿದ್ದೇನೆ. ಡೈರೆಕ್ಟರ್ ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳೆ ಅಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬಹುದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹಾಡನ್ನು ಕೇಳಿ ಐ ವಾಸ್ ಯುವರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ, ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಮೈ ಆನರ್ ಟು ವರ್ಕ್ ವಿತ್ ಯು ಮ್ಯಾಮ್. ಹಾಗೆ ನಾನು ಮಾತಾಡುವ ಶೈಲಿ ಮಂಗಳೂರು ಕನ್ನಡ, ಬಟ್ ಈ ಸಿನಿಮಾಕ್ಕಾಗಿ ಬೆಂಗಳೂರು ಕನ್ನಡ ಬೇಕಾಗಿತ್ತು. ಸೊ ಡೈರೆಕ್ಟರ್ ಸರ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ತಾಳ್ಮೆಯಿಂದ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್. ಹಾಗೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಇದೆ, ಈ ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೀವು ನೋಡಬೇಕು, ನಮ್ಮ ಟೀಮಿಗೆ ನಿಮ್ಮದು ಸಪೋರ್ಟ್ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. 50th ಮೂವಿಗೆ ತುಂಬ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. 50th ಮೂವಿಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇವ್ರ ಪಾತ್ರ. ಓವರ್ ಆಲ್ ಸಿನಿಮಾ ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ, ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕತೆ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ, ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇ ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ. ಯಾಕೆಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅಂದರೆ ಒಂದೇ ಕೇಸ್ ಏನಲ್ವಲ್ಲ, ಬೇಕಾದಷ್ಟು ಕೇಸ್ಗಳನ್ನ ಅವರು ಡೀಲ್ ಮಾಡ್ತಾ ಇರ್ತಾರೆ. ನಮ್ಮ ಕೇಸಲ್ಲಿ ಬಂದಾಗ ಆ ರೀತಿಯಾದಂಥ ಕಥೆನ ತ್ರಿವಿಕ್ರಮ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಪಾತ್ರ ಏನಂದರೆ, ತ್ರಿವಿಕ್ರಮ್ ನಮಗೆ ಕತೆ ಹೇಳೋಕ್ಕೆ ಅಂತ ಬಂದಾಗ, ಈ ಪಾತ್ರ ನೀವು ಒಪ್ಕೋತೀರಾ, ಮಾಡ್ತೀರಾ, ಇರ್ತೀರಾ ಮೇಡಮ್, ಆದರೆ ಫುಲ್ ಸಿನಿಮಾ ಅಂತೇನಲ್ಲ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ನನಗೆ ಅವರಲ್ಲಿ ಫಸ್ಟ್ ಕಾಣಿಸಿದ್ದು ಸಿನಿಮಾ ಮಾಡಬೇಕು ಅಂತ ಅವರಲ್ಲಿರೋ ಒಂದು ಛಲ ಮತ್ತು ಶ್ರದ್ಧೆ. ಮಾಡ್ತೀನಿ ನಾನು ಇದನ್ನು ಅನ್ನೋ ಒಂದು ಛಲ. ತುಂಬ ಚೆನ್ನಾಗಿ ಕತೆ ನರೇಟ್ ಮಾಡಿದ್ರು, ಅದರಂತೆಯೇ ನಡೆಸ್ಕೊಂಡು ಹೋದರು. ಎಲ್ಲೂ ಏನು ಹೇಳೋದೊಂದು ಮಾಡೋದೊಂದು ಆ ಥರ ಏನೂ ಮಾಡಲಿಲ್ಲ. ಅವರು ತುಂಬ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ
ಕಥೆನೂ ತುಂಬ ಚೆನ್ನಾಗಾಯಿತು, ಸಿನಿಮಾ ತುಂಬ ಚೆನ್ನಾಗಾಯಿತು. ಕಷ್ಟಪಟ್ಟು ಮಾಡಿದ್ರು ಎಲ್ಲರೂ ಸಪೋರ್ಟಿವ್ ಆಗಿ. ಅವ್ರ ಬೆನ್ನ ಹಿಂದೆ ತುಂಬ ಜನ ಇದ್ದಾರೆ, ಈಗಲೂ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೌಶಿಕ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ, ತುಂಬ ಒಳ್ಳೆ ಆ್ಯಕ್ಟರ್ ಅವನು ಕೂಡ. ಈ ಸಿನಿಮಾ ಒಂದು ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ಒಂದು ತಂಡದ ಸಹಾಯ ಮುಖ್ಯ ಅಂತ ಆಗುತ್ತಲ್ವಾ. ಹಾಗೆ ಇದು ತುಂಬ ಒಳ್ಳೆ ತಂಡ ಕಟ್ಟಿ ಅದನ್ನು ತಾಳ್ಮೆಯಿಂದ ಬೆಳೆಸ್ಕೊಂಡು ಹೋಗಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದೀವಿ ಎಲ್ಲರೂ. ಈ ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಸಿಗಲಿ ಅಂತ. ಅದು ನಿಮ್ಮೆಲ್ಲರ ಮೂಲಕ ಆಗಬೇಕು. ನಿಮ್ಮ ಎಲ್ಲರ ಬೆಂಬಲ ಪ್ರೋತ್ಸಾಹ ಸಿನಿಮಾದ ಮೇಲೆ ಎಷ್ಟಿರುತ್ತೋ ಆದಷ್ಟು ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ. ನಾವೆಲ್ಲ ಏನೇ ಹೇಳ್ಕೋಬೋದು, ಆದರೆ ನಿಮ್ಮಗಳ ಪವರ್ ತುಂಬಾ ಮುಖ್ಯ. ಪ್ರೊಡ್ಯೂಸರ್ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮದವರು ಅಷ್ಟೇ ಮುಖ್ಯ ಆಗ್ತೀರಾ ಸಿನಿಮಾನ ಜನಕ್ಕೆ ಮುಟ್ಸೋದಕ್ಕೆ, ಗೆಲ್ಲಿಸೋದಕ್ಕೆ. ದಯಮಾಡಿ ಇದರಲ್ಲಿ ನಮ್ಮ ಸಾಥ್ ಕೊಡಿ. ನಿಮಗೆ ನಿರಾಶೆ ಆಗೋದಿಲ್ಲ, ನಿಮಗೆ ಬೇಜಾರು ಆಗೋದಿಲ್ಲ. ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡಿದ್ದೀವಿ ಅನ್ನೋ ಖುಷಿ ನಂಬಿಕೆ ನಿಮ್ಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. I have a huge family and our family support ಇಂದಾನೆ I think it was possible that ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಆ್ಯಂಡ್ ನನ್ನ ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು, ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಆ್ಯಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆ್ಯಕ್ಚುಲಿ ಅದು ಗೊತ್ತಿರಲಿಲ್ಲ ಆ್ಯಂಡ್ ಅನ್ಕೊಂಡಿರಲಿಲ್ಲ. ಸೊ ನಾನು ತುಂಬ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಆ್ಯಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಆ್ಯಂಡ್ 1980. ಸೊ ಇಂಥವು ಐ ಮೀನ್ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ಥರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸು ನನ್ನನ್ನು ಆಯ್ಕೆ ಮಾಡಿ ಈ ಥರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಆವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ದಲ್ಲಿ ಆಗಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, ಇಫ್ ಐ ಆಮ್ ನಾಟ್ ಮಿಸ್ಟೇಕೆನ್. ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಲೈಕ್ ಯುವರ್ ಡಾಟರ್ ಓವರ್ ಹಿಯರ್. ಸೊ ನಂದು ದಿಶಾನಿ. ಸೊ ದಿಶಾನಿ ತರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ತರ ಈ ತರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮಗೆ ಒಂದು ಸೂಪರ್ ಹೀರೋ ಅಂದ್ರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತಗೊಳ್ಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬ ಮೂವೀಸಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ಥರ ಮಕ್ಕಳಿಗೆ ಕೂಡ ಮೂವೀಸ್ ಬರಬೇಕು. ಅವ್ರು ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡಬೇಕು, ಖುಷಿ ಪಟ್ಟು ಬರಬೇಕು ಅಂತ ಒಂದು ಇರಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಐ ಫೀಲ್ ದಟ್ ದಿಸ್ ಇಮೋಷನಲ್ ಡಿಸ್ಬ್ಯಾಲೆನ್ಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ದಟ್ ದೇ ಆರ್ ವಾಚಿಂಗ್ ಆನ್ಲೈನ್ ಆನ್ ದೇರ್ ಫೋನ್, ವಿಚ್ ಈಸ್ ಇನ್ಅಪ್ರೋಪ್ರಿಯೇಟ್ ಅವ್ರ ಏಜ್ಗೆ, ಅದು ತಕ್ಕಂಥ ಏಜ್ಗೆ ಅಲ್ಲ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ಥರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಆ್ಯಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರಲ್ಲಿ ಕಟ್ ಸಿಗ್ಲಿಲ್ಲ, ಒಂದು ಮ್ಯೂಟು ಮಾಡಲಿಲ್ಲ, ಒಂದು ಕಟ್ಟಿರಲಿಲ್ಲ. ಸೊ ನಾವು ಹೇಗೆ ಕಲ್ಸಿದೀವಿ ಹಂಗೆ ಬಂದಿದೆ ಮೂವಿ. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡಿರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡಿರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬ ಚೆನ್ನಾಗಿದೆ.
ಅದ್ರ ಜೊತೆಲಿ ಆರ್ಟ್ ವರ್ಕ್ ಆ್ಯಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾನೇ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್. ಸೊ ನೀವು ನೋಡಿದ್ದೀರಾ ಪ್ರತಿಯೊಂದು ಫ್ರೇಮ್ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಹಾಲಿವುಡ್ ಮೂವಿ ತರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ. ತುಂಬಾ ಕಾಂಟೆಂಟ್, ಐ ಥಿಂಕ್ ಅಡಲ್ಟ್ ಕಾಂಟೆಂಟ್ ಇವಾಗ OTT-ದಲ್ಲಿನೂ ಇದೆ, ಅದಕ್ಕೆ ಒಂದು ಸೆನ್ಸರ್ ಇಲ್ಲ. ಸೊ ಮಕ್ಕಳು ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಸೊ ಕೆಲವರು ಪೇರೆಂಟ್ಸ್ ಅದು ನೋಡೋಕ್ಕೆ ಬಿಡಲ್ಲ. ಇವಾಗ ಯಾವ ಮೂವೀಸ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಚಿಕ್ಕ ಮಕ್ಕಳಿಗೆ? ಪ್ರತಿಯೊಂದು ಮೂವಿನಲ್ಲಿ ತುಂಬಾ ವೈಲೆನ್ಸ್ ಇದೆ, ಒಂದಷ್ಟು ಸೀನ್ಸ್ ಇದೆ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ. ಸೊ ಒಂದೊಂದ್ಸತಿ ಎಂಬ್ಯಾರಸ್ಮೆಂಟ್ ಆಗ್ಬಿಡುತ್ತೆ ಫ್ಯಾಮಿಲಿ ಜೊತೆ, ನೋಡೋಕ್ಕಾಗಲ್ಲ. ಸೊ ಆ ಮೂವೀಸ್ ಒಂದು ಜಾನರ್ಗೆ, ಒಂದು ಕ್ಲಾಸ್ ಆಫ್ ಆಡಿಯನ್ಸ್ಗೆ ಓಕೆ, ಬಟ್ ಫ್ಯಾಮಿಲಿ ಮೂವೀಸ್ ಎಸ್ಪೆಷಲಿ ವಿತ್ ಈ ಥರ ಮಕ್ಕಳಿಗೆ ಐ ಥಿಂಕ್ ದಟ್ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಯತ್ನ ಬರಬೇಕು ದಟ್ ಈ ಥರ ಆಡಿಯನ್ಸ್ಗೆ ನಾವು ಎಂಟರ್ಟೈನಿಂಗ್ ಆಗಿ ಮೂವೀಸ್ ಮಾಡೋದು, ನಾಟ್ ಬೋರಿಂಗ್ ಮೂವೀಸ್, ಬಟ್ ಚೆನ್ನಾಗಿ. ಹೌದು, ಅವ್ರು ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಸ್ಟ್ರೆಂತ್ ಸಿಗಬೇಕು, ಅವ್ರಿಗೆ ಒಂದು ಸ್ಫೂರ್ತಿ ಬರಬೇಕು ಮೂವೀಸ್ ನೋಡಿ. ದಟ್ ಎಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಆಲ್ಸೋ ಬಿ ಹೀರೋಸ್ ಅಂತ, ಬರೀ ಮೇಲ್ ಫಿಗರ್ಸ್ಗೆ ಹೀರೋಸ್ ಆಗಿ ನೋಡ್ತೀವಿ ನಾವು. ಸೊ ಅದು ಒಂದು ಪ್ರಯತ್ನ ಇದೆ. ಇದ್ರ ಜೊತೆಲಿ ಅನ್ರಿಯಲಿಸ್ಟಿಕ್ ಕೂಡ ಇಲ್ಲ, ಅವ್ರು ತುಂಬಾ ಶಾರ್ಪ್ನೆಸ್ ಯೂಸ್, ಹೌ ವಿ ಕ್ಯಾನ್ ಯೂಸ್ ಅವರ್ ಬ್ರೈನ್ ಟು ಸಾಲ್ವ್ ಕೇಸಸ್. ಈಗ ನ್ಯಾನ್ಸಿ ಡ್ರೂ ತರ ಅನ್ಕೊಳ್ಳಿ, ನ್ಯಾನ್ಸಿ ಡ್ರೂದು ಇತ್ತು. ನಮ್ಮ ಕ್ಯಾಲ್ಕಟಲ್ಲಿ ಬ್ಯೋಮಕೇಶ್ ಬಕ್ಷಿ ಅಂತ ತುಂಬಾ ಫೇಮಸ್ ಆಗಿತ್ತು. ಬ್ಯೋಮಕೇಶ್ ಬಕ್ಷಿದು ತುಂಬಾ ಬುಕ್ಸು, ಇವಾಗ ಲಾಸ್ಟ್ ಮಂತ್ ಕೂಡ ಒಂದು ಮೂವಿ ರಿಲೀಸ್ ಆಗಿತ್ತು, ಅವ್ರು ತುಂಬಾ ಪಾರ್ಟ್ಸ್ ಮಾಡ್ಕೊಂಡದ್ದು ತುಂಬಾ ಚೆನ್ನಾಗಿ ಹೋಗುತ್ತೆ, ಮರ್ಡರ್ ಮಿಸ್ಟ್ರೀಸು. ಸೊ ಈ ತರ ಮಾಡಿದ್ರೆ ಐ ಥಿಂಕ್ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ, ಪ್ಲಸ್ ಯುನೋ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತರ ಇಲ್ಲ ಅನ್ಸುತ್ತೆ. ಬಟ್ ವಿಜಯ್ ಅವ್ರ ಜೊತೆ ಮಾಡಿ ತುಂಬಾ ಖುಷಿ ಆಯ್ತು ಕ್ಲೈಮ್ಯಾಕ್ಸ್ ಅಲ್ಲಿ. ಅಂಡ್ ಇಲ್ಲ, ಒಂದು ಪ್ರಿಕಾಷನ್ ತಗೊಂಡ್ ಮಾಡ್ತೀನಿ, ಬಟ್ ನಾನು ಪ್ರೊಫೆಷನಲಿ ಟ್ರೈನ್ಡ್ ಫೈಟರ್ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಸೊ ಕ್ಯಾರೆಕ್ಟರ್ಗೆ ತಕ್ಕಂತೆ ಎಷ್ಟು ಮಾಡೋಕ್ಕಾಗತ್ತೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ಲುಕ್ಸ್ ಗುಡ್. ಕೊರಗಾಜ್ ಅಂತ ಒಂದು ದೇವರಿಗೆ ನಾವು ಮತ್ತೆ ಇವ್ರು ಹೋದಾಗ ಅವತ್ತು ಬಂದು ಆ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ನಾನು ಹೇಳಿದೆ, ಒಂದು ಡಿಟೆಕ್ಟಿವ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೇಡಮ್ ಹೇಳಿದೆ, ಸರ್ ತೀಕ್ಷ್ಣ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಈ ತರ ಅವಳು ಓದಿರಲ್ಲ, ಅನ್ಎಜುಕೇಟೆಡ್ ಇರ್ತಂದಾಗ ಅವತ್ತೇ ಹೇಳಿದ್ರು ಅವರು. ಮನೆಗೆ ಹೋಗಿ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಮಾಡಿ ಟೈಟ್ಲು ಬೇರೆ ಇಕ್ಕಣ ಇಲ್ಲ ತೀಕ್ಷ್ಣ ಏಕೆ ಅಂತ. ಈ ಟೈಟ್ಲ್ಗೆ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಉಪ್ಪಿ ಸರ್, ಯಾಕಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಡಿಟೆಕ್ಟಿವ್ ತೀಕ್ಷ್ಣ ನಾವು ಟೈಟ್ನ ಇಕ್ಕೂ ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ಪೇಪರ್ ಇರ್ಬೇಕಾದ್ರೆ ಅವತ್ತು ಟೈಟ್ಲ್ ಏನಿಲ್ಲ, ಈ ಕ್ಯಾರೆಕ್ಟರ್ ಹಿಡ್ಕೊಂಡೆ ಅವತ್ತು ಎಲ್ಲಾ ಕಡೆ ಪೇಪರ್ ಆರ್ಟಿಕಲ್ ಮಾಡಿದ್ರಿ. ಯಾಕಂದ್ರೆ ಇಷ್ಟು ಪೇಪರ್ ನೀವೇ ಕಾರಣ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ಇತ್ತು, ಈ ಟೈಟ್ಲ್ ಕಾರಣ ಉಪೇಂದ್ರ ಸರ್. ನಾನು ಅದನ್ನ ಹೇಳಿಲ್ಲ ಪ್ರಾಮಾಣಿಕವಾಗಿ. ಸರ್ 4 ವರ್ಷ ಆಯ್ತು ಸರ್. ವರಮಹಾಲಕ್ಷ್ಮಿ ಹೋದಾಗ ಆ ಕ್ಯಾರೆಕ್ಟರ್ ಹೇಳಿದೆ, ಉಪ್ಪಿ ಸರ್ ಇದನ್ನ ಹೇಳಿದ್ರು. ಹಾಗಾಗಿ ಉಪ್ಪಿ ಸರ್ ಧನ್ಯವಾದಗಳು. ಯಾಕಂದ್ರೆ ನಾನು ಏನೇ ಸಿನಿಮಾ ಮಾಡಿದ್ರು ಸರ್ ಇಷ್ಟ ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು ಯಾರೇ ಸಿನಿಮಾ ಕೂಡ ನೋಡಿದ್ರೆ ಲಾಸ್ಟ್ ಅವ್ರು ಕೂಡ ಜಡ್ಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇವ್ರು ಹೇಳೋದು ಸೀನಿಯರ್ ಏನ್ ಕೇಳಿಸಪ್ಪ ಅಂತಂದ್ರೆ, ಸರ್ ಈಗ ಕೆಲವೊಂದು ಕಥೆನ ಲವ್ ಸ್ಟೋರಿ ಆಗಿ ಹೇಳ್ಬೋದು. ಡಿಟೆಕ್ಟಿವ್ ಸಿನಿಮಾ ಏನಂತಂದ್ರೆ ಇಲ್ಲಿ ಪ್ರತಿ ಸೆಟ್ ಹಾಕ್ಬೇಕು, ಪ್ರತಿ ಕ್ಯಾರೆಕ್ಟರ್ ಬೇಕು. ಕೆಲವು 3 ಜನರೇಷನ್ ಕ್ಯಾರೆಕ್ಟರ್ ಬರುತ್ತೆ. ಹೆಂಗ್ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರ್ತದೆ, ಆ ಚಿಕ್ಕ ಹುಡುಗಿ ಪ್ರತಿಯೊಂದು ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರು ನಂಜಪ್ಪಣ್ಣ ತುಂಬಾ ಅದ್ಭುತ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು